ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮದು ಊಟ ಎಲ್ಲ ಆಯಿತು. ಇಷ್ಟು ಅನ್ನ ಮಿಕ್ಕಿದೆ. ಇದನ್ನು ವೇಸ್ಟ್ ಮಾಡಬಾರ್ದು, ಏಕೆಂದರೆ ಅನ್ನಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕೆ ನಾವು ನೀರು ಉದ್ಬಿಟ್ಟು ಇಟ್ಬಿಡೋಣ. ಏಕೆಂದರೆ ಇದು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್. ಏನಪ್ಪ ಇವಳು ನೀರು ಉದ್ದಿಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ. ಬೆಳಗ್ಗೆಗೆ ಇದನ್ನು ನೀರು ಉದ್ದಿಟ್ಟಿದ್ದೀನಲ್ಲ, ಚೆನ್ನಾಗಿರುತ್ತೆ. ಮುಚ್ಚಿಟ್ಬಿಡಿ. ರಾತ್ರಿ ನೆನೆಸಿದ್ವಲ್ಲ, ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಮೊಸರು, ನೋಡಿ ರಾತ್ರಿ ಅನ್ನ ಅಂತ ಯಾರು ವೇಸ್ಟ್ ಮಾಡಬೇಡಿ. ನೋಡಿ ರಾತ್ರಿ ಅನ್ನ ಅಂತ ವೇಸ್ಟ್ ಮಾಡಬೇಡಿ. ಖಂಡಿತವಾಗ್ಲೂ ತುಂಬ ಒಳ್ಳೆಯದು. ರಾತ್ರಿ ಅನ್ನ ಬಿಸಾಕೋದು ಅಂದರೆ ಈ ಥರ ಮಾಡ್ಕೊಳ್ಳಿ. ಸಕ್ಕತ್ತಾಗಿರ್ತದೆ, ಅಂದರೆ ಸೂಪರಾಗಿರ್ತದೆ. ಯಾರು ರಾತ್ರಿ ಅನ್ನ ತಿಂದರೆ ಹೊಟ್ಟೆ ಕೆಡುತ್ತೆ ಅಂತಾರಲ್ಲ, ಬಾಯಲ್ಲಿ ಹುಣ್ಣಾಗಿದ್ದರೆ, ಹೊಟ್ಟೆ ಒಳಗಡೆ ಹುಣ್ಣಾಗಿದೆ, ಎಲ್ಲ ಸೂಪರಾಗಿ ವಾಸಿ ಆಗುತ್ತಿದ್ದು ಗೊತ್ತಾ? ಅದ್ರ ಬೆನಿಫಿಟ್ ಯಾರಿಗೂ ಗೊತ್ತಿಲ್ಲ. ಆದರೆ ರಾತ್ರಿ ಅನ್ನ ಅಂದರೆ ಬಿಸಾಕಬಾರ್ದು. ನೋಡಿ ಈ ಥರ ಮಜ್ಜಿಗೆ ಜೊತೆಗೆ ಮೆಣಸಿನಕಾಯಿ. ತುಂಬ ಒಳ್ಳೆಯದು ಮಜ್ಜಿಗೆ. ರಾತ್ರಿ ಅಂತ ಬಿಸಾಕ್ಬಿಡಿ. ನೋಡಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ತುಂಬ ಹೆಲ್ತಿಯಾದ ಫುಡ್ಡು. ಇದನ್ನು ತಿಂದರೆ ತಂಪಾಗಿರುತ್ತೆ ದೇಹ. ಬಾಯಿ ದುರ್ವಾಸನೆ ಇದ್ದರೂ ಹೋಗುತ್ತಿದ್ದು. ಬಾಯಿ ಹುಣ್ಣಿಗೆ ತುಂಬ ಒಳ್ಳೆಯದು. ತನಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಮೆಣಸಿನ್ಕಾಯಿ ಜೊತೆ ತಿಂತಾಯಿದ್ರೆ ಭಾಳ ಒಳ್ಳೆ ಖಾರ, ಆದರೆ ಸಖತ್ತಾಗಿರ್ತದೆ. ಮಜ್ಜಿಗೆ ಮೆಣಸಿನ್ಕಾಯಿ ಅಲ್ವಾ, ಚೆನ್ನಾಗಿರುತ್ತೆ. ಇಂಥ ಮಜಾ ಗೊತ್ತಾ ಲೈಫಲ್ಲಿ? ಮಟನ್ ಸಾರು, ಚಿಕನ್ ಸಾರು, ಪಿಜ್ಜಾ, ಬರ್ಗರ್ ಏನೂ ಬೇಕಾಗಿಲ್ಲ. ಸೂಪರ್ ಊಟ. ಅದನ್ನೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದ್ಕಿಂತ ಈ ಥರ ತಿಂದು ಆರೋಗ್ಯ ಉಳಿಸ್ತಾರೆ. ಚೆನ್ನಾಗಿರ್ತದೆ. ಅರ್ಧ ಈರುಳ್ಳಿ, ಮೆಣಸಿನ್ಕಾಯಿ. ಸೂಪರ್ ಅಂದರೆ ಸೂಪರ್. ಹೆಲ್ತಿಯಾನ ಫುಡ್ಡು ಇದೆ. ನಮ್ಮ ಮನೇಲೆಲ್ಲ ಆಗೆಲ್ಲ ಇದನ್ನೇ ತಿಂದು ಬದುಕಿರೋದು ಎಷ್ಟೋ ಜನ. ಈಗಲೂ ಗಟ್ಟಿಮುಟ್ಗವ್ರೆ. ಈಗಿನ ಜನ ಒಂದು ಬಿಂದಿಗೆ ನೀರು ತರಲ್ಲ, ಒಂದು ಕೆಲಸ ಮಾಡಲ್ಲ. ನಾವು ಈ ಥರ ತಿಂದಿರೋದಕ್ಕೆ ದುಡಿಯೋಕೆ ಹೋಗ್ತಿದ್ವಿ. 45 ವರ್ಷ 48 ವರ್ಷ ಆದ್ರೂ ಬೆನ್ನು ನೋವು, ಕಾಲು ನೋವು, ಕೈ ನೋವು ಅಂದ್ಕೊಂಡಿರ್ತಾರೆ. ಕೊನೆ ತನಕ ವೀಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಮಾತ್ರ ನೋಡದೆ ಬಿಡಬೇಡಿ. ನೋಡಿ. ಥ್ಯಾಂಕ್ ಯು.